ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಅವರ್ ಚಾನಲ್. ಇದು 3ನೇ ದಿನದ ವ್ಲಾಗ್ ಆಗಿರುತ್ತೆ. ರಥಸಪ್ತಮಿ ದಿನದ ಈ ವ್ಲಾಗು. ಸೊ ರಥದ್ದು ನಾನು ತುಳಸಿ ಗಿಡ ಹಾಗೂ ಮನೆ ಮುಂದೆ ರಂಗೋಲಿ ಹಾಕಿದ್ದೆ. ಈ ರಂಗೋಲಿ ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದು. ಸೊ ನಾವು ಚಿಕ್ಕವರಿದ್ದಾಗ ಮನೆಗೆ ಬಂದಾಗ ಅವ್ರು ನಮಗೆ ಬುಕ್ಕಲ್ಲಿ ಹೇಳ್ಕೊಡ್ತಾಯಿದ್ರು, ರಂಗೋಲಿ ಬರೆಯೋದು ಹೇಗೆ ಅಂತ ಕಲಿಸ್ಕೊಡಿ ಅಂದಾಗ ಈ ರಂಗೋಲಿ ಹೇಳ್ಕೊಟ್ರು. ಹಾಗಾಗಿ ಪ್ರತಿ ವರ್ಷ ಹಬ್ಬದ ದಿನ ನಾನು ಯಾವುದೇ ಹಬ್ಬ ಇದ್ದರೂ ಈ ರಂಗೋಲಿ ಮಿಸ್ ಮಾಡಲ್ಲ, ಹಾಕ್ತೀನಿ. ಸೊ ಹಾಕಿದಾಗೆಲ್ಲ ಅವ್ರನ್ನ ನೆನಪಿಸ್ಕೋತೀನಿ. ಈ ದಿನ ಈ ಥರ ನಂದು ದಿನ ಸ್ಟಾರ್ಟ್ ಆಗುತ್ತೆ. ಈ ಚಾಪರ್ ಇರೋದ್ರಿಂದ ಎಷ್ಟು ಯೂಸ್ ಆಗುತ್ತೆ ಗೊತ್ತಾ, ಎಷ್ಟು ಕೆಲಸಗಳು ಈಸಿ ಆಗುತ್ತೆ. ತುಂಬ ಚಿಕ್ಕದಾಗಿ ಚೆನ್ನಾಗಿ ಚಾಪ್ ಮಾಡುತ್ತೆ. ಇದು ರವೆ ದೋಸೆ ಮಾಡೋದಕ್ಕೆ, ಇಲ್ಲ ಪಡ್ಡು ಮಾಡೋದಕ್ಕೆ, ಆನಿಯನ್ ದೋಸೆ ಮಾಡೋದಕ್ಕೆ, ವಡೆ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಸೊ ಈ ಥರ ಮಾರ್ನಿಂಗ್ ಮಕ್ಳಿಗೆ ಬ್ರೇಕ್ಫಾಸ್ಟಿಗೆ ಪಡ್ಡು ಮಾಡಿಕೊಟ್ಟೆ, ಚೆನ್ನಾಗಿ ಬಂತು. ಪಡ್ಡು ಕೂಡ ಚೆನ್ನಾಗಿತ್ತು. ಅದಕ್ಕೆ ಶೇಂಗಾ ಚಟ್ನಿ ಹಾಕಿ ಮಾರ್ನಿಂಗ್ ಟಿಫನ್ಗೆ ಪಡ್ಡು ಮಾಡಿಕೊಟ್ಟೆ. ಮಕ್ಳಿಗೆ ಈ ಥರ ಕೊಡೋದ್ರಿಂದ ಆರಾಮಾಗಿ ಈಸಿಯಾಗಿ ತಿಂತಾರೆ. ರೈಸ್ಗಿನ್ನ ಎಲ್ಲ ಇದು ಬೆಟರು. ನೆಕ್ಸ್ಟು ನಮ್ಮ ಮನೆಯವ್ರು ತರಕಾರಿ ತೊಗೊಂಬಂದಿದ್ರು. ಸೊ ಮಕ್ಳನ್ನ ಹಾಳು ಮಾಡೋದು ಯಾರು ಅಂದರೆ ಇವರೇ ನೋಡಿ, ಲಾಲಿಪಾಪ್ ತೊಗೊಂಬಂದಿದ್ದಾರೆ. ತರಕಾರಿ ಜೊತೆಗೆ ಒಂದು ದಿನಾರು ತೊಗೊಂಬರ್ತಾರೆ. ನಾನು ಮನೇಲಿ ಎಷ್ಟು ಚಾಕ್ಲೇಟ್ ಇದ್ದರೂ ಬೇಡ ಅಂತ ಹೇಳಿದರೆ ಏನಾರು ಒಂದು ತೊಗೊಂಬಂದಿರ್ತಾರೆ. ಸೊ ಬಾಳೆಕಾಯಿನೂ ಫ್ರೆಶ್ ಆಗಿದೆ, ನೋಡೋಣ ಬಾಳೆಕಾಯಿ ಪಲ್ಯ ಮಾಡೋಣ. ಕೊತ್ತಂಬರಿ ಸೊಪ್ಪನ್ನ ತುಂಬ ಫ್ರೆಶ್ ಆಗಿದೆ. ಸೊ ಇದನ್ನು ಕಟ್ ಮಾಡಿ ನೀಟಾಗಿ ಸೋಸಿ ಎತ್ತಿಟ್ಕೊಳ್ಳೋಕೆ ಟೈಮ್ ಇರಲಿಲ್ಲ ಅಂದರೆ ಈ ಥರ ಬೇರನ್ನ ಕಟ್ ಮಾಡಿ ಇಟ್ಟಿರ್ತೀನಿ. ಕೊತ್ತಂಬರಿ ಸೊಪ್ಪು ಹೇಗೆ ಚೆನ್ನಾಗಿರುತ್ತೆ ಅನ್ನೋದು ಗೊತ್ತಾಗೋಕ್ಕೆ, ಅದು ಬೇರಲ್ಲಿ ಮಣ್ಣಿನ ಥರ ರೆಡ್ ಮಣ್ಣಿದ್ರೆ ಅದು ಹೊಲದಲ್ಲಿ ಬೆಳೆದಿರೋದು ಅಂತ, ಇಲ್ಲ ತುಂಬ ಕ್ಲೀನಾಗಿತ್ತು ಕಪ್ಪಗೆ ಎಲ್ಲ ಕೊಳೆ ಥರ ಇದಿತ್ತು ಅಂದರೆ ಆ ಮಣ್ಣು ಚರಂಡಿಲಿ ಬೆಳೆದಿರೋದು, ಆ ಸೊಪ್ಪನ್ನ ಚರಂಡಿಲಿ ಬೆಳೆದಿರೋದು ಅಂತಾರೆ. ಇದನ್ನು ನಾನು ಯೂಟ್ಯೂಬಿಂದ ಕಲ್ತ್ಕೊಂಡಿದ್ದು. ಸೊ ಈ ಥರ ಟಿಶ್ಯೂ ಪೇಪರ್ ಹಾಕಿ ಏರ್ಟೈಟ್ ಬಾಕ್ಸ್ಗೆ ಹಾಕಿ ಇಟ್ಬಿಡ್ತೀನಿ. ಸೊ 1-1.5 ತಿಂಗಳಾದರೂ ನನಗೆ ಬರುತ್ತೆ. ಬೇರೆ ಬಾಕ್ಸಲ್ಲಿ ಇಟ್ಟರೆ ಒಂದು 15 ದಿವಸಕ್ಕೆಲ್ಲ ಹೋಗ್ಬಿಡುತ್ತೆ. ಈ ಬಾಕ್ಸಲ್ಲಿ ಈ ಥರ ಈ ಮೆಥಡಲ್ಲಿ ಇಟ್ಟರೆ ನನಗೆ 1-1.5 ತಿಂಗಳಾದರೆ ಏನಾಗಲ್ಲ. ಸೊ ದಾಲ್ ಮತ್ತು ರೈಸ್ ಮಾಡೋಣ, ಬಾಳೆಕಾಯಿ ಪಲ್ಯ ಮಾಡೋಣ ಅಂದ್ಕೊಂಡಿದ್ದೀನಿ. ರೈಸ್ ಕೂಡ ಇಡ್ತಾಯಿದ್ದೀನಿ. ಅದೇ ರೀತಿ ಸ್ವಲ್ಪ ಹೆಸರುಬೇಳೆ ತೊಗರಿಬೇಳೆನ ಹಾಕಿ ಅದನ್ನೆಲ್ಲ ವಾಶ್ ಮಾಡ್ಕೊತೀನಿ. ಈ ಥರ ವಾಶ್ ಮಾಡಿದ ನೀರನ್ನ ನಾನು ಯಾವತ್ತೂ ವೇಸ್ಟ್ ಮಾಡಲ್ಲ. ಏನಕ್ಕೆ ಅಂದರೆ ನಮ್ಮ ಆಂಟಿ ಒಬ್ರು ಹೇಳಿದರು, ಈ ಥರ ನೀರುಗಳನ್ನ ಎಲೆ ಬಳ್ಳಿಗೆ, ತುಳಸಿ ಗಿಡಕ್ಕೆ, ಇಲ್ಲ ಅಂದರೆ ಬೇರೆ ಯಾವ್ದಾದ್ರು ಪ್ಲ್ಯಾಂಟ್ಸ್ಗಳಿಗೆ ಹಾಕಿದರೆ ಅದಕ್ಕೊಳ್ಳೆ ಪೋಷಕಾಂಶ ಇದ್ದಂಗೆ ಚೆನ್ನಾಗಿ ಬರುತ್ತೆ ಅಂತ. ಸೊ ನಾನೇನು ಮಾಡ್ತೀನಿ, ಈ ಥರ ಕಿಚನ್ ವೇಸ್ಟ್ ವೆಜಿಟೇಬಲ್ಸ್ ಏನಾದ್ರು ತರಕಾರಿಗಳು ಸಿಪ್ಪೆ ಏನಾದ್ರು ಇತ್ತು ಅಂದರೆ ಅದನ್ನು, ಮತ್ತು ಈ ಥರ ನೀರು, ಮಜ್ಜಿಗೆ, ಹುಳಿ ಬಂದಿರೋ ಮಜ್ಜಿಗೆ, ಮೊಸರು, ಒಡೆದೋಗಿದ್ರೆ ಹಾಲು ಅಂಥದ್ದನ್ನೆಲ್ಲ ಕೂಡ ನಾನು ಗಿಡಗಳಿಗೆ ಒಂದು ಬಕೆಟಲ್ಲಿ ಹಾಕಿ ಇಟ್ಬಿಡ್ತೀನಿ. ನೆಕ್ಸ್ಟ್ ನಾನು ನೀರು ಹಾಕೋಕ್ಕೆ ಹೋದಾಗ ಅದ್ರ ಜೊತೆ ಜಾಸ್ತಿ ನೀರು ಮಿಕ್ಸ್ ಮಾಡಿಕೊಂಡು ಗಿಡಗಳಿಗೆ ಹಾಕ್ತೀನಿ. ಸೊ ನೋಡಿ ಈ ಥರ ಟಬ್ಬಲ್ಲಿ ಹಾಕಿ ಇಟ್ಕೊಂಡ್ಬಿಟ್ಟು ನೆಕ್ಸ್ಟ್ ಹೋಗ್ಬೇಕಾದ್ರೆ ಅದನ್ನು ಆ ಗಿಡಕ್ಕೆ ಹಾಕ್ತೀನಿ. ಸೊ ಯಾವುದು ವೇಸ್ಟ್ ಆಗೋಲ್ಲ. ನಾನು ಯಾವುದೂ ಹೊರಗಡೆಯಿಂದ ಯಾವುದು ಗೊಬ್ಬರ ಅಂತ ಹಾಕಲ್ಲ ಗಿಡಗಳಿಗೆ. ಸೊ ಇದೇ ಸಾಕಾಗುತ್ತೆ. ನಂಗೆ ಯಾವತ್ತೂ ನೀರನ್ನು ಹಾಗೆ ಕಣ್ಣಳ್ತೇಲಿ ಕೈ ಅಳ್ತೇಲಿ ಹಾಕೋಕ್ಕೆ ಬರಲ್ಲ ರೈಸ್ ಮಾಡ್ಬೇಕಾದ್ರೆ. ಸೊ ನಾನು 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು, ಇದೇ ಮೆಥಡಲ್ಲಿ ಅದು ಅಭ್ಯಾಸ ಆಗೋಗಿದೆ. ಸೊ ಅದಕ್ಕೆ ಹಾಗೆ ಹಾಕ್ತೀನಿ. ಸೊ ದಾಲ್ ರೆಡಿ ಮಾಡೋದಕ್ಕೆಲ್ಲ ಹಾಕ್ತಾಯಿದ್ದೀನಿ. ಸೊ ಎಲ್ಲ ವಾಶ್ ಮಾಡಿದ್ದಾಯಿತು. ಸೊ ನೀರು ಹಾಕಿ ಸ್ವಲ್ಪ ಟೊಮೆಟೊ ಹಾಕೋಣ, ಜೀರಿಗೆ ಹಾಕಿ ಉಪ್ಪು ಮತ್ತು ಅರಿಶಿನ, ಬೆಳ್ಳುಳ್ಳಿ ಹಾಕೋದು. ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಬಟ್ ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿಲ್ಲ, ಮಕ್ಳಿಗೂ ಸ್ವಲ್ಪ ಸಪ್ರೇಟಾಗಿ ತೆಗಿಬೇಕಾಗಿರೋದ್ರಿಂದ ಹಸಿಮೆಣ್ಸಿನ್ಕಾಯಿನ ನಾನು ಲಾಸ್ಟಲ್ಲಿ ಒಗ್ಗರಣೆಗೆ ಹಾಕೋತೀನಿ. ತುಂಬ ಚೆನ್ನಾಗಿರುತ್ತೆ, ಅರ್ಜೆಂಟ್ ಕ್ವಿಕ್ಕಾಗಿ ಆಗುತ್ತೆ. ನೆಕ್ಸ್ಟ್ ಬಾಳೆಕಾಯಿ ಪಲ್ಯಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ನೋಡಿ ಹೇಗೆ ಮ್ಯಾಜಿಕ್ ಮಾಡಿ ಎಲ್ಲ ವೆಜಿಟೇಬಲ್ಸ್ ಕಟ್ ಮಾಡ್ತಾಯಿದ್ದೀನಲ್ಲ, ಚೆನ್ನಾಗಿ ಬರ್ತಾಯಿದೆ. ಒಂಥರ ಮಕ್ಕಳಾಟ ಥರ ಇರುತ್ತೆ. ಸೊ ಇದು ನೋಡೋಕ್ಕೆ ಹಿಂಗಿರುತ್ತೆ, ಬೆಳಿಗ್ಗೆ ಅಷ್ಟೇ ಟೆನ್ಷನಲ್ಲಿ ಇರುತ್ತೀನಿ ನಾನು ಕೂಡ. ಇನ್ನು ಬಾಳೆಕಾಯಿ ಪಲ್ಯಕ್ಕೆ 1 ಈರುಳ್ಳಿ, ಟೊಮೆಟೊ, 1 ಬಾಳೆಕಾಯಿ ನೆಚ್ಕೊಂಡಿದ್ದೀನಿ. ಮೇಲ್ಗಡೆ ಸಿಪ್ಪೆ ತೆಗೆದು ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಇಟ್ಕೊಂಡಿದ್ದೀನಿ. ಕ್ವಿಕ್ಕಾಗುತ್ತೆ, ಚೆನ್ನಾಗಿರುತ್ತೆ. ನಂದು ಯಾವುದೇ ಪಲ್ಯ ಮಾಡಿದ್ರೆ ಆಲ್ಮೋಸ್ಟ್ ಚಿಲ್ಲಿ ಪೌಡರ್, MTR ಸಾಂಬಾರು ಪುಡಿ ಹಾಕ್ತೀನಿ. ಇದಕ್ಕೊಂದು ಸ್ಪೆಷಲ್ ಮ್ಯಾಜಿಕ್ ಪೌಡರ್ ಹಾಕ್ತೀನಿ. ಅದನ್ನು ನಾನು ನೋಡ್ತಾ ಇರಿ, ಹಾಗೆ ವಾಚ್ ಮಾಡಿ. ಫಸ್ಟು ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಸಾಸಿವೆ ಹಾಕ್ಕೊಳ್ಳೋಣ ಸ್ವಲ್ಪ. ಚೆನ್ನಾಗಿರುತ್ತೆ ಬಾಳೆಕಾಯಿ ಪಲ್ಯ. ಚಪಾತಿಗೆ ಯಾವಾಗಲೂ ಒಂದೇ ಥರ ಪಲ್ಯ ಮಾಡೋದಕ್ಕಿಂತ ಈ ಥರ ಚೆನ್ನಾಗಿರುತ್ತೆ. ನಮಗಾದ್ರೆ 1 ಬಾಳೆಕಾಯಿ ಸಾಕಾಗುತ್ತೆ. ಇದನ್ನೇ ಈ ಪಲ್ಯನ ಒಂದಿಬ್ಬರು ಊಟ ಮಾಡ್ಬೋದು. ಚಪಾತಿಗಾಗಲಿ ಇಲ್ಲಾಂದರೆ ರೈಸ್ಗೆ ಸೈಡ್ ಡಿಶ್ ಆಗು ಕೂಡ ಯೂಸ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಹಾಕಿದ ತಕ್ಷಣ ನಾನು ಬಾಳೆಕಾಯಿನ ಹಾಕಿರ್ತೀನಿ. ಅದಾಗಿ ಸ್ವಲ್ಪ ಶಾಲೋ ಫ್ರೈ ಆಗಿದ ತಕ್ಷಣ ನಾನು ಟೊಮೆಟೊ, ಈರುಳ್ಳಿ ಮತ್ತು ಕರಿಬೇವು, ಕೊತ್ತಂಬರಿ ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಸ್ವಲ್ಪ ನೀರು ಚಿಮ್ಮಿಸಿ, ಬಾಳೆಕಾಯಿ ಬೇಯೋದಕ್ಕೆ ಸ್ವಲ್ಪ ನೀರು ಚಿಮ್ಮಿಸ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಸೈಡ್ಗೆ ಇಟ್ಬಿಟ್ಟು ಅದು ಇನ್ನೊಂದು ಸ್ಟವಲ್ಲಿ ಆಗ್ತಾ ಇರುತ್ತೆ. ಅಷ್ಟರಲ್ಲಿ ಕಟಿಂಗ್ ಮಾಡಿದ್ದೆಲ್ಲ ಆಗೋಷ್ಟರಲ್ಲಿ ಕುಕ್ಕರು ಕೂಡ ವಿಸಲ್ ಆಗಿತ್ತು, ಹಾರಿತ್ತು. ಸೊ ಹಾಗಾಗಿ ದಾಲ್ಗೂ ಒಗ್ಗರಣೆ ಹಾಕ್ಬಿಡೋಣ ಅಂತ ಸ್ವಲ್ಪ ಸಾಸಿವೆ, ಜೀರಿಗೆ, ಸ್ವಲ್ಪ ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ ಒಂದು 7-8 ಬೆಳ್ಳುಳ್ಳಿನ ಹಾಕಿದ್ದೀನಿ. ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಏನು ಬೇಯಿಸ್ಕೊಂಡಿರ್ತೀವಲ್ಲ ಆ ಬೇಳೆನ ಹಾಕೋಬೇಕು. ಇನ್ನು ಸ್ವಲ್ಪ ಬೇಳೆ ಬೇಯಬೇಕಿತ್ತು, ಅವಾಗ ಇನ್ನೂ ಚೆನ್ನಾಗಿ ಬರೋದು. ಅರ್ಜೆಂಟಿಗೆ ಮೋಸ್ಟ್ಲಿ ನಾನು ಬೇಗ ಆಫ್ ಮಾಡಿದೆ ಅನಿಸುತ್ತೆ. ಸೊ ಹಾಗೆ ನೀರು ಇದರಲ್ಲೇ ಬೇಯಿಸ್ಕೊಳ್ಳೋಣ.
ಆ ಕಡೆ ಇನ್ನೇನು ಬಾಳೆಕಾಯಿ ಪಲ್ಯದಾಯಿತು. ಸೊ ಅದಕ್ಕೆ ನಾನು ಚಿಲ್ಲಿ ಪೌಡರು MTR ಸಾಂಬಾರು ಪುಡಿ ಹಾಕಿದ್ದೀನಿ. ಸೊ ಲಾಸ್ಟಿಗೆ ಸ್ವಲ್ಪ ಟೇಸ್ಟ್ ಎನ್ಹಾನ್ಸ್ ಆಗಲಿ ಅಂದ್ಬಿಟ್ಟು ಮ್ಯಾಜಿಕ್ ಮಸಾಲಾನ ಸ್ವಲ್ಪ ಹಾಕ್ತಾಯಿದ್ದೀನಿ. ಸೊ ಇದರಿಂದ ಟೇಸ್ಟ್ ಇನ್ನೂ ಸ್ವಲ್ಪ ಚೆನ್ನಾಗಿ ಕೊಡುತ್ತೆ. ಹಾಗಾಗಿ ಆ ಕಡೆ ಪಲ್ಯನೂ ಆಯಿತು, ಈ ಕಡೆ ದಾಲ್ ಕೂಡ ರೆಡಿ ಆಯಿತು. ಮಕ್ಳಿಗೆ ಸಪ್ರೇಟಾಗಿ ಎತ್ತಿಡ್ತಾ ಇದ್ದೀನಿ. ಈಗ ನೆಕ್ಸ್ಟ್ ನಮಗೆ ಚಿಲ್ಲಿನ ಆ್ಯಡ್ ಮಾಡಿಕೊಂಡು ಅದಕ್ಕಿನ್ನೂ ಸ್ವಲ್ಪ ಒಗ್ಗರಣೆ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ದಾಲಿಗೆ ಮೇನ್ ಜೀರಿಗೆ, ಗಾರ್ಲಿಕ್ಕು ಮತ್ತು ಕೊತ್ತಂಬರಿ ಸೊಪ್ಪು ಇದೇ ಮೇನ್ ಟೇಸ್ಟ್ ಕೊಡೋದು. ಸೊ ಬಾಳೆಕಾಯಿ ಪಲ್ಯ ಆಯಿತು, ಈ ಕಡೆ ಮಕ್ಳಿಗೂ ಸಾರಾಯಿತು, ನಮಗೂ ಸಾಂಬಾರು ಆಯಿತು, ಅಂದರೆ ದಾಲ್ ಆಯಿತು. ಇದನ್ನು ಒಂದು ಬಟ್ಲಿಗೆ ಹಾಕಿ ಎತ್ತಿಟ್ಬಿಡೋಣ. ಊಟ ಮಾಡಬೇಕಾದ್ರೆ ಅದು ಇರುತ್ತೆ. ಸೊ ಇದಾಗಿದ ತಕ್ಷಣ ಬಂದೆ. ಬಟ್ಟೆಗಳು ಅವತ್ತಿನ ಬಟ್ಟೆ ಅವತ್ತು ಮರ್ಚಿಟ್ರೆ ನಮ್ಗೆ ಒಳ್ಳೆಯದು. ಪಾತ್ರೆ ಬಟ್ಟೆ ಇಳ್ಕೊಂಡ್ರೆ ಮನೆಯಲ್ಲಿ ಅದೇ ತಲೆನೋವು. ಅವತ್ತಿಂದ ಆ ಕ್ಷಣದ ಮಾಡ್ಕೊಂಬಿಟ್ರೆ ಈಸಿ ಆಗುತ್ತೆ. ಏನಾದ್ರು ಒಂದು ದಿನದ ಬಟ್ಟೆ ಜಾಸ್ತಿ ಆಯಿತು ಅಂದರೆ ನನಗೂ ಮರ್ಚೋಕ್ಕೆ ಕಷ್ಟ ಆಗೋಗ್ಬಿಡುತ್ತೆ. ಅಯ್ಯೋ ಜಾಸ್ತಿ ಆಯ್ತಲ್ಲ ನಾಳೆ ಮರ್ಚೋಣ. ನಿಮಗೂ ಹಾಗೇನಾ ಗೊತ್ತಿಲ್ಲ ನನಗೆ. ಬಟ್ ನನಗೆ ಮಾತ್ರ ಅವತ್ತಿನ ಮರ್ಚಿಟ್ಟಂಗೆ ಒಂದಿನ ಜಾಸ್ತಿ ಆಯಿತು ಅಂದರೆ ಅದು ನೋಡ್ತಾನೇ ಇರ್ತೀನಿ. ಬಟ್ಟೆಗಳು ದಿನ ಬೀಳ್ತಾನೇ ಇರುತ್ತೆ. ಸೊ ಒಂದೊಂದು ಸರಿ ಏನಾದ್ರು ಊರಿಗೆ ಹೋಗಿ ಬಂದರೆ, ಎಲ್ಲರೂ ಟ್ರಿಪ್ ಹೋಗಿ ಬಂದರೆ ಅವತ್ತಿನ ಬಟ್ಟೆ ಜಾಸ್ತಿ ಇರುತ್ತೆ ಅಂತ ಬಿಡ್ತೀನಿ. ಬಟ್ ಅದು ಇನ್ನೂ ಜಾಸ್ತಿ ಆಗುತ್ತೆ. 2 hour ಕೂತ್ಕೊಂಡು ಮರ್ಚಬೇಕಾಗತ್ತೆ. ಸೊ ನಾನೇನು ಮಾಡ್ತೀನಿ, ಈ ಥರ ಮರ್ಚೀನಿ. ಮನೆಯಲ್ಲಿ ಗಂಡು ಮಕ್ಳುಗಳು ಹಿಂಗೆ ಮಾಡ್ತಾರೆ ಅಂದರೆ ಬಟ್ಟೆ ಮರ್ಚಿಟ್ಟಿರೋದನ್ನು ಕ್ಲೀನಾಗಿ ತಗೊಳ್ಳಲ್ಲ. ಆಲ್ಮೋಸ್ಟ್ ಎಲ್ಲ ಮನೇಲೂ ಅದೇ ಅನಿಸುತ್ತೆ. ಒಂದು ಬಟ್ಟೆ ತೊಗೊಳ್ಳಿ ಅಂದರೆ ಎಲ್ಲ ಬೀಳಿಸ್ಬಿಡ್ತಾರೆ. ಸೊ ನಾನೇನು ಮಾಡ್ತೀನಿ, ಈ ಥರ ಟೀ-ಶರ್ಟ್ನ ನೀಟಾಗಿ ಮರ್ಚಿಬಿಡ್ತೀನಿ, ರೋಲ್ ಮಾಡಿ ಇಟ್ಬಿಡ್ತೀನಿ. ಅದು ಹೆಂಗೆ ಬಿದ್ದರೂ ಕೂಡ ಆಗಲ್ಲ. ಅವ್ರಿಗೆ ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಕೋಬೋದು. ಸೊ ಸ್ವಲ್ಪ ಎನರ್ಜಿ ಡ್ರಿಂಕ್, ಕಾಫಿ ಆರ್ ಟೀನ ಕುಡಿಯೋದು ಅಭ್ಯಾಸ ಇದೆ. ಸೊ ಹಾಗಾಗಿ ಒಂದು ಮಧ್ಯ ಬ್ರೇಕ್ ತೊಗೊಂಡು ಕಾಫಿ ಕುಡಿತೀನಿ. ಅದೊಂಥರ ಎಲ್ಲ ಹೆಣ್ಮಕ್ಳಿಗೆ ಎನರ್ಜಿ ಡ್ರಿಂಕ್ ಇದ್ದಂಗೆ. ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ದಾಯಿತು. ಸೊ ಇನ್ನು ಕಿಚನ್ ಮ್ಯಾಟ್ಗಳೆಲ್ಲ ಇದು 3 days ಒಂದು ಸರಿ ವಾಶ್ ಮಾಡ್ಕೊಂಬಿಟ್ರೆ ಬೆಟರು. ತುಂಬ ದಿನ ಅದನ್ನು ಹಾಗೆ ಬಿಡಬಾರ್ದು. ಸೊ ಕಿಚನ್ ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಸೊ ಕಿಚನ್ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಈಗ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಹೀಗೆ ಹೋಗ್ತಾ ಇರುತ್ತೆ ದಿನ. ಇದೆಲ್ಲ ಬೆಳಗ್ಗೆ ಅಷ್ಟೊತ್ತಿಗೆ ಮುಗಿಸ್ಕೊಂಬಿಡ್ಬೇಕು. ಬೇಗ ಮುಗಿಸ್ಕೊಂಡ್ರೆ ಆಗ ಟೈಮ್ ಇರುತ್ತೆ. ಇಲ್ಲ ಏನೋ ಮಾಡದೇ ಇದ್ದರೆ ಅದು ಹಾಗೇ ಇರುತ್ತೆ. ಸುಮ್ಮನೆ ನೋಡ್ತಾ ಇರ್ತೀವಿ, ಕೆಲಸ ಮಾತ್ರ ಆಗಲ್ಲ. ಮಾಡಿದರೆ ಇಲ್ಲ ಮಾಡ್ತೀನಿ ಅಂತ ಹೋದ್ರೇ ಆಗೋದು. ಒಂದೊಂದು ಸರಿ ಎಲ್ಲ ಟೈಮ್ ಹೀಗೆ ಇರೋಕ್ಕಾಗಲ್ಲ. ಒಂದೊಂದು ಟೈಮ್ ಸ್ಕಿಪ್ ಆದ್ರೂ ನೆಕ್ಸ್ಟ್ ಡೇಗೆ ಅದನ್ನು ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು. ಮನೆ ಕ್ಲೀನಾಗಿದ್ದರೆ ಮನಸ್ಸು ಚೆನ್ನಾಗಿರುತ್ತೆ, ಖುಷಿಯಾಗಿರ್ತೀವಿ. ಅಲ್ಲಿನ ವಾತಾವರಣವೂ ಖುಷಿಯಾಗಿರುತ್ತೆ ಅಲ್ವಾ. ನನಗಂತೂ ಹಾಗೆ. ಸೊ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ನಾನು ಇದಕ್ಕೆ ಈ ಥರ ಮಾರ್ಬಲ್ಸ್ ಇದ್ದರೆ ಅದಕ್ಕೆ ಸೋಪಿನ ಪುಡಿ ಹಾಕ್ತೀನಿ. ಟೈಲ್ಸ್ ಏನಾರು ಇದ್ದರೆ ಶಾಂಪು ಹಾಕ್ಕೊಳ್ಳಿ. ಶಾಂಪು ಹಾಕ್ಕೊಂಡ್ರೆ ನಿಜವಾಗ್ಲೂ ಟೈಲ್ಸ್ ಎಲ್ಲ ನೀಟಾಗಿ ಶೈನಿಂಗ್ ಇರುತ್ತೆ, ಚೆನ್ನಾಗಿರುತ್ತೆ, ಕೊಳೆ ಬಿಟ್ಕೊಳ್ಳುತ್ತೆ. ನಮ್ಮ ಮನೆಯಲ್ಲಿ ಗಲೀಜಿರಲ್ಲ ಜಾಸ್ತಿ, ರೋಡಿನ ಧೂಳು ಜಾಸ್ತಿ. ಎಲ್ಲ ಬೆಂಗಳೂರನ್ನು ನಿಮ್ಗೆ ಗೊತ್ತೇ ಇರುತ್ತೆ, ಕಪ್ಪಗಿರುತ್ತೆ. ಅದೇನು ಒಂಥರ ಗೊತ್ತಿಲ್ಲ, ಓಡಾಡಿದರೆ ಕಾಲೆಲ್ಲ ಕಪ್ಪಾಗಿರುತ್ತೆ. ಸೊ ನಾನು ಹಾಗಾಗಿ ಬೇರೆ ಯಾವುದೂ ಔಟ್ಸೈಡ್ದೇನು ಬಳಸಲ್ಲ. ಮನೆಯಲ್ಲೇ ಸೋಪಿನ ಪುಡಿ ತರಿಸಿಟ್ಬಿಟ್ಟಿರ್ತೀನಿ. ಮೇಯ್ನ್ ಸೋಪಿನ ಪುಡಿಗೆ ಇದು ಹೋಗೋದು. ಸೊ ಆ ಸೋಪಿನ ಪುಡಿ ಹಾಕಿ ಎಲ್ಲ ಫ್ಲೋರೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಕ್ಲೀನ್ ಮಾಡಿ ನೀಟಾಗಿ ಒಂದು ಹೊಸ ಮ್ಯಾಟ್ಗಳನ್ನೆಲ್ಲ ಹಾಕಿಟ್ಕೊತೀನಿ. ಈ ಮಾಬ್ ಇರೋದ್ರಿಂದ ನನಗೆ ಈಸಿ ಆಗೋಗ್ಬಿಡುತ್ತೆ. ಇದು 360 ಇದರಲ್ಲಿ ರೊಟೇಟ್ ಆಗುತ್ತೆ. ಸೊ ಹಾಗಾಗಿ ಬೇಗ ರಫ್ಯೂಸಿಗೆ ಬರಲ್ಲ. ಬಟ್ ಏನಂದರೆ ಕಿಚನ್ ಕ್ಲೀನಿಂಗಿಗೆ ಆ ಥರ ಬಳಸ್ಕೋಬೋದು. ಚೆನ್ನಾಗಿದೆ. ಎಲ್ಲ ನೀಟಾಗಿ ಎಡ್ಜಸ್ ಎಲ್ಲ ನೀಟಾಗಿ ಕವರ್ ಆಗುತ್ತೆ. ಸೊ ಈ ಮಾಬ್ ಇರೋದ್ರಿಂದ ಬೆಸ್ಟು. ಬಟ್ ಕಿಚನ್ನ ನಾನು ಆವಾಗಲೇ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಕಿಚನ್ ಕ್ಲೀನಾಗಿದ್ದರೆ ನೆಕ್ಸ್ಟ್ ನಾವು ಇನ್ನೊಂದು ಸರಿ ಅಡುಗೆ ಮಾಡೋಕ್ಕೂ ಈಸಿ ಆಗುತ್ತೆ, ಚೆನ್ನಾಗಿರುತ್ತೆ. ಎಷ್ಟು ಹಾರ್ಡ್ ಕೊಳೆ ಇದ್ರೂ ನೀಟಾಗಿ ಉಜ್ಜಿ ಕ್ಲೀನ್ ಮಾಡಿಬಿಡ್ಬೋದು. ಹಾಗಾಗಿ ಸುಲ್ತಾ ಏನೋ ಕರೆಂಟಾ? ಏನದು ಕರೆಂಟಾ? ಹಾಂ, ಏನಾಯಿತು? ಸುಲ್ತಾ? ಕೊಡು ಅಮ್ಮ, ನೀನು ಕಲ್ಕೊಡು ಸುಬ್ಬಮ್ಮ. ನೋಡಿದ್ರಲ್ಲ, ಮಕ್ಳಂದಮೇಲೆ ಸೊ ಅವ್ರಿಗೆ ಏನಾದ್ರು ಒಂದು ಇದ್ದೇ ಇರುತ್ತೆ. ಈ ಥರ ಟಿಶ್ಯೂಸ್ ಇಟ್ಕೊಂಬಿಟ್ಟಿರ್ತೀನಿ. ಮಕ್ಕಳು ನೈಲ್ ಪಾಲಿಶ್ ಯಾವಾಗಲಾರು ಹಚ್ತಾನೆ ಇರಬೇಕು. ಅವ್ರ ಸ್ಕೂಲಲ್ಲಿ ಹೇಳ್ತಾರೆ ನೈಲ್ ಪಾಲಿಶ್ ಹಚ್ಕೊಂಬರ್ಬಾರ್ದು ಅಂತ. ನನ್ನ ಮಕ್ಕಳು ತುಂಬ ಬುದ್ಧಿವಂತರು. ಅದಕ್ಕೆ ಟ್ರಾನ್ಸ್ಪರೆಂಟ್ ಇರೋದು ಕೈಗೆ ಹಚ್ಕೋತಾರೆ, ಕಲರ್ ಇರೋದು ಕಾಲಿಗೆ ಹಚ್ಕೋತಾರೆ. ಕಾಲಿಗೆ ಹಾಕೊಳೋದು ಗೊತ್ತಾಗಲ್ವ ಅಂದರೆ ಸಾಕ್ಸ್ ಹಾಕೊಂಡಿರ್ತೀವಲ್ಲ, ಮೇಡಮ್ಗೆ ಏನು ಗೊತ್ತಾಗಲ್ವಲ್ಲ ಅಂತ ಅಷ್ಟು ಬುದ್ಧಿವಂತರು. ಒಟ್ನಲ್ಲಿ ಹಚ್ಕೋಬೇಕು. ಸೊ ಹಾಗಾಗಿ ಟ್ರಾನ್ಸ್ಪರೆಂಟ್ ಇರೋದನ್ನು ಹಚ್ಕೊಂಡಿರ್ತಾರೆ. ಕೈಗೆ ಕಾಲಿಗೆಲ್ಲ ಕಲರ್ದು ಹಚ್ಕೋತಾರೆ. ಸ್ಕೂಲ್ ರಜೆ ಇದ್ದಾಗ ಹಚ್ಕೊತಾರೆ. ಸೊ ಹಾಗೆ ಅವ್ರಿಗೂ ಹಚ್ಬೇಕಾದ್ರೆ ನಾವು ಸೆಲ್ಫ್ ಕೇರ್ ಒಂಚೂರು ಮಾಡ್ಕೋಬೇಕಲ್ಲ. ಯಾವಾಗಲೂ ಬರೀ ಇದೇ ಕೆಲಸ ಅಂದರೆ ಆಗಲ್ಲ ಅಂದ್ಬಿಟ್ಟು
ನಾನು ತುಂಬ ದಿನ ಆಗಿತ್ತು. ಮೊದಲೆಲ್ಲ ರೆಗ್ಯುಲರಾಗಿ ನಾನು ಕೈಯಲ್ಲಿ ನೇಲ್ ಪಾಲಿಶ್ ಯಾವಾಗಲೂ ಇರೋದು. ಸೊ ಇವಾಗ ಅಯ್ಯೋ ಹಚ್ಕೊಳಕ್ಕಲ್ಲಿ ನಾನು ಹಚ್ಕೊಳಕ್ಕೆ ಕೂತ್ಕೊಂಡ್ರೆ ಇವರೆಲ್ಲ ಬಂದುಬಿಡ್ತಾರೆ, ಅದು ಸವಾಸನೆ ಬೇಡ ಅಂತ ಹಚ್ಕೊಳ್ಳೋದೇ ಇಲ್ಲ. ಯಾವಾಗಲಾರು ಒಂದೊಂದು ಸರಿ ಅಷ್ಟೇ ಹಚ್ಕೊಳ್ತೀನಿ. ಸೊ ಮಕ್ಳಿಗೆಲ್ಲ ಹಚ್ತಾ ಇದ್ದೀನಿ. ಒಬ್ರಿಗೆ ಹಚ್ಚಿದ್ರೆ ನಾನು ಫಸ್ಟು ನನಗೆ ಅಂತಾರೆ. ಅವ್ರು ಹೆಂಗೋ ಬ್ಯಾಲೆನ್ಸ್ ಮಾಡಿ ಹಚ್ಚಿ ಅವ್ರುಗಳ ಗಲಾಟೆಗಳು ಕೇಳಿಕೊಂಡು ಕೈಗೆ ಕಾಲಿಗೆ ಎಲ್ಲ ಹಚ್ತಾ ಇರಬೇಕು. ಏನೂ ಇಲ್ಲ, ಬಟ್ ಆದರೆ ಈ ಥರ ಇರಲೇಬೇಕು ಯಾವಾಗಲಾದ್ರು. ಸೊ ಮಕ್ಕಳಲ್ವ ಖುಷಿ ಪಡಲಿ. ಯಾವಾಗ್ಲೂ ನಾವು ಫುಲ್ಲು ಬೇಡ ಅದು ಬೇಡ ಇದು ಬೇಡ ಅಂತ ಫುಲ್ ರಿಸ್ಟ್ರಿಕ್ಷನ್ ಬೆಳೆಸೋಕ್ಕಾಗಲ್ಲ. ಅದೊಂದು ಟೈಮು. ಇದು ನಾನು ಟೆರೆಸ್ ಗಾರ್ಡನಲ್ಲಿ ಪುದೀನ ಬಿಟ್ಟಿತ್ತು. ಸೊ ಏನಾದ್ರು ಪಲಾವ್ ರೈಸ್ ಪಾತ್ ಏನಾದ್ರು ಮಾಡೋಣ ಅಂತ ಅಂದ್ಬಿಟ್ಟು ಕಟ್ ಮಾಡ್ಕೊಂಬಂದೆ. ಇದು ಟೊಮೆಟೊ ಕಾಯಿ ಇದೆ. ಸೊ ಅವರೆಕಾಯಿ ಎಲೆ ನಮ್ಮ ಪಕ್ಕದ ಮನೆಯವರು ಬೇಕಂತ ಕೇಳಿದರು. ರಥಸಪ್ತಮಿ ದಿನ ಅವರೇನೋ ಇರ್ತಾರಂತೆ ಅದರಲ್ಲಿ. ಸೊ ಅದಕ್ಕೆ ಬೇಕಂತ ಹೇಳಿದರು. ಸೊ ಕಿತ್ಕೊಂಬಂದಿದ್ದೆ. ಆಲ್ ಸ್ಪೈಸಸ್ ಲೀವು ಮತ್ತು ಪಲಾವ್ ಎಲೆಗಳೆಲ್ಲ ಇತ್ತು. ಸೊ ಪಲಾವ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಇದಂತೂ ತುಂಬ ಸ್ಮೆಲ್ ಘಮ ಇರುತ್ತೆ. ಆಮೇಲೆ ಪುದೀನೂ ಅಷ್ಟೇ, ನಾಟಿ ಪುದೀನ ನಾವು ಹೆಂಗೆ ಅಂದರೆ ಹಾಕಿರೋ ಪಾಟಲ್ಲಿ ಹಾಕಿ ಕಿತ್ಕೊಂಡ್ಬಂದಿರ್ತೀವಲ್ಲ, ಅದು ಒಂದಿನ ಆಚೆ ಇಟ್ಟರೆ ಒಂದಿನ ಇರುತ್ತೆ, ಇಲ್ಲ ನೀರಲ್ಲಿ ಹಾಕಿಟ್ರೆ ಇರುತ್ತೆ, ಇಲ್ಲ ಒಂದಿನಕ್ಕೆ ಅದು ಬಾಡೋದಂಗೆ ಆಗುತ್ತೆ. ಅದೇ ನೀವು ಹೊರಗಡೆಯಿಂದ ಪುದೀನ ತೊಗೊಂಬನ್ನಿ, ಅಟ್ಲೀಸ್ಟ್ 2-3 ದಿನನಾದ್ರು ಒಂದು ಹಂತಕ್ಕಿರುತ್ತೆ. ಬಟ್ ಇದು ಹೆಂಗೆ ಅಂದರೆ ತುಂಬ ಒಣಗೋಗ್ಬಿಡುತ್ತೆ. ಸೊ ಅದಕ್ಕೆ ಹೇಳೋದು, ನಾವು ಬೆಳೆದಿರೋದು ಎಷ್ಟು ಇದಿರುತ್ತೆ ಅಂತಲ್ಲ. ಅದಾದ ತಕ್ಷಣ ಕಿಚನ್ ಟ್ಯಾವೆಲ್ಗಳನ್ನೆಲ್ಲ ನೆನೆಸೋಕೆ ಇಟ್ಬಿಡ್ತೀನಿ. ಅದೆಲ್ಲನೇ ಸೋಪಿನ ಪುಡಿ ಹಾಕಿ ಸ್ವಲ್ಪ ನೆನೆಸಿ ವಾಶ್ ಮಾಡಿಡೋದು. ಸೊ ಮಕ್ಕಳು ಏನಾದ್ರು ಸ್ನ್ಯಾಕ್ಸ್ ಬೇಕು ಅಂದರು, ಏನು ಮಾಡೋದು ಅರ್ಜೆಂಟಿಗೆ. ಸೊ ಒಂದು ಈರುಳ್ಳಿ ಹಾಕ್ಬಿಟ್ಟು ಆನಿಯನ್ ಪಕೋಡ ಮಾಡಿಕೊಟ್ಟೆ. ಏನೇನೋ ಕೊಡೋದಕ್ಕಿಂತ ಚಿಪ್ಸು ಅದು ಇದು ಕೊಡೋದಕ್ಕಿಂತ ಸೊ ಇದು ಕೊಡೋದು ಬೆಟರ್ ಅಂದ್ಬಿಟ್ಟು ಕೊಟ್ಟೆ. ಈ ವಿಡಿಯೋ ನಿಮಗೆ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್, ಥ್ಯಾಂಕ್ ಯು ಫಾರ್ ವಾಚಿಂಗ್.